ಭಾರತವನ್ನು ಬಿಟ್ಟು ಬೇರೆ ರಾಷ್ಟ್ರಗಳಿಗೆ ತೆರಳುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಅದರ ಬಗ್ಗೆ ಶಾಕಿಂಗ್ ರಿಪೋರ್ಟ್ ಹೊರಬಿದ್ದಿದೆ. ಭಾರತವನ್ನು ಬಿಟ್ಟು ಯಾಕೆ ಹೋಗುತ್ತಿದ್ದಾರೆ ಗೊತ್ತಾ? ಯಾವ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಲಕ್ಷ ಜನರು ಭಾರತವನ್ನು ಬಿಟ್ಟು ತೆರಳಿದ್ದಾರೆ ಎಂಬುದು ಗೊತ್ತಾ? ಅದರ ಬಗ್ಗೆ ಡೀಟೇಲ್ಸ್ ನಿಮಗೆ ಕೊಡ್ತಾ ಇದ್ದೀನಿ. ಜೈ ಭಾರತ್, ವಂದೇ ಮಾತರಂ. ನೀವು ನೋಡ್ತಿದ್ದೀರಾ ಇನ್ಫಾರ್ಮೇಷನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ. ಭಾರತವನ್ನು ಬಿಟ್ಟು ಬೇರೆ ರಾಷ್ಟ್ರಗಳಿಗೆ ತೆರಳುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. 2020ರಿಂದ 2024 ಅವಧಿಯಲ್ಲಿ ಒಟ್ಟು 8,96,843 ಭಾರತೀಯರು ವಿದೇಶಿ ಪೌರತ್ವವನ್ನು ಪಡೆಯಲು ತಮ್ಮ ಭಾರತೀಯ ಪೌರತ್ವವನ್ನು ತ್ಯಜಿಸಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವಾಲಯವು ತಿಳಿಸಿದೆ. ಈ ಒಂದು ರಿಪೋರ್ಟ್ ಬಂದಿರೋದ್ರಿಂದ ಭಾರತಕ್ಕೆ ಆಘಾತ ತಂದಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಭಾರತದ ನಾಗರಿಕರು ಈ ದೇಶವನ್ನು ಬಿಟ್ಟು ಬೇರೆ ರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ. ಕೇಂದ್ರ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ಲಿಖಿತ ಉತ್ತರದ ಮೂಲಕ ಹಂಚಿಕೊಂಡಿದ್ದಾರೆ. 2011ರಿಂದ 2024 ಈ ವರ್ಷದಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಜನರು ಭಾರತದ ಪೌರತ್ವವನ್ನು ತ್ಯಜಿಸಿ ಬೇರೆ ರಾಷ್ಟ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಇನ್ನು ಭಾರತವನ್ನು ಬಿಟ್ಟು ಯಾಕೆ ಬೇರೆ ರಾಷ್ಟ್ರಕ್ಕೆ ಹೋಗ್ತಿದ್ದಾರೆ ಗೊತ್ತಾ? ಕೆಲವು ಭಾರತದ ವ್ಯಕ್ತಿಗಳು ಉತ್ತಮ ಉದ್ಯೋಗ ಅವಶ್ಯಕ್ಕಾಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗುತ್ತಾರೆ. ಅಲ್ಲಿ ಅವರಿಗೆ ಉತ್ತಮವಾದ ಕೆಲಸ ಸಿಕ್ಕರೆ ಅವರು ಅಲ್ಲಿಯೇ ಸೆಟ್ಲ್ ಆಗ್ತಾರೆ. ಭಾರತದಲ್ಲಿರುವ ಫ್ಯಾಮಿಲಿಗಳನ್ನು ಕರೆಸಿಕೊಳ್ಳುತ್ತಾರೆ. ಕೆಲವು ಹೆತ್ತವರು ಏನು ಮಾಡ್ತಾರೆ ಅಂದರೆ ಮಕ್ಕಳ ಶಿಕ್ಷಣಕ್ಕಾಗಿ ಬೇರೆ ರಾಷ್ಟ್ರವನ್ನು ಆಯ್ಕೆ ಮಾಡ್ತಾರೆ. ಅವರ ಭವಿಷ್ಯಕ್ಕಾಗಿ ಅಲ್ಲೇ ಎಜುಕೇಷನ್ ನಡೆಸಿ ಅಲ್ಲೇ ಕೆಲಸ ಸಿಗುತ್ತದೆ. ಅವರಿಗೆ ಉತ್ತಮ ಆದಾಯ ಸಿಗುವಾಗ ಅವರಲ್ಲಿ ವಾಸಿಸಲು ಬಯಸುತ್ತಾರೆ. ಇನ್ನು ಕೆಲವು ಭಾರತದ ಸೆಲೆಬ್ರಿಟಿಗಳು ಭಾರತದಲ್ಲಿ ಸುತ್ತಾಡಲು ಕೂಡ ಕಷ್ಟಪಡುತ್ತಾರೆ. ಅವರ ಪ್ರೈವಸಿಗೆ ಕಷ್ಟವಾಗುತ್ತೆ. ಸ್ವಾತಂತ್ರ್ಯ ಜೀವನ ಸಾಗಿಸಲು ವಿದೇಶವನ್ನು ಆಯ್ಕೆ ಮಾಡುತ್ತಾರೆ. ಮತ್ತೊಂದು ಕಡೆ ನಿರುದ್ಯೋಗ ಸಮಸ್ಯೆ. ಇದೇ ಭಾರತದಲ್ಲಿ ಸರಿಯಾದ ಕೆಲಸ ಸಿಗದ ಕಾರಣ ಅವರು ಅನಿವಾರ್ಯವಾಗಿ ಬೇರೆ ರಾಷ್ಟ್ರಗಳಿಗೆ ತೆರಳಬೇಕಾಗುತ್ತದೆ. ಅವರು ಉತ್ತಮ ಮಟ್ಟದ ಶಿಕ್ಷಣ ಪಡೆದು ಭಾರತದಲ್ಲಿ ಅದಕ್ಕೆ ತಕ್ಕ ಹಾಗೆ ಕೆಲಸ ಸಿಗದೆ ಹೋದಾಗ ಅವರು ಬೇರೆ ರಾಷ್ಟ್ರಗಳನ್ನು ಆಯ್ಕೆ ಮಾಡುತ್ತಾರೆ. ಇನ್ನು ಭಾರತ ಯಾಕೆ ಇದನ್ನು ತಡೆಯಲು ಸಾಧ್ಯವಿಲ್ಲ? ಭಾರತದಲ್ಲಿ ಅದಕ್ಕೆ ತಕ್ಕ ಹಾಗೆ ವ್ಯವಸ್ಥೆಗಳಿಲ್ಲ. ಶಿಕ್ಷಣ ವಿಚಾರದಲ್ಲಿ, ಉದ್ಯೋಗ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ಭಾರತದ ವ್ಯವಸ್ಥೆ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಭಾರತ ಬಿಟ್ಟು ಬೇರೆ ರಾಷ್ಟ್ರಗಳಿಗೆ ಅಲ್ಲಿ ನೀವು ನೆಲೆಯೂರಬಾರದು ಎಂಬ ಕಠಿಣವಾದ ಕಾನೂನುಗಳಿಲ್ಲ. ಇಲ್ಲಿ ಅವರಿವರ ಇಷ್ಟದ ಅನುಸಾರ ಎಲ್ಲಿ ಬೇಕಾದರೂ ಯಾವ ರಾಷ್ಟ್ರದಲ್ಲಾದರೂ ಜೀವನ ನಡೆಸಬಹುದು. ವಿದೇಶಿ ಪೌರತ್ವ ಪಡೆದರೂ ಅನೇಕ ಭಾರತೀಯರು ಭಾರತೀಯ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಕುಟುಂಬ ಸಂಬಂಧಗಳನ್ನು ಉಳಿಸಿಕೊಂಡಿದ್ದಾರೆ. ಇನ್ನು ಮುಂಬರುವ ವರ್ಷಗಳಲ್ಲಿ ಭಾರತದ ಪೌರತ್ವ ತ್ಯಜಿಸುವವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ.